ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಶಿವರಾತ್ರಿಯ ಮೊದಲನೇ ದಿನದ ವೀಡಿಯೋನ ಮಾಡ್ತಾಯಿದ್ದೀನಿ. ನಾವು ಮನೆಯಿಂದ 8 ಗಂಟೆಗೆ ದೇವಸ್ಥಾನಕ್ಕೆ ಹೋಗಿದ್ವಿ. ಯಾಕಂತಂದರೆ 8:30 ಗಂಟೆಗೆ ಪೂಜೆ ಇತ್ತು. ಅದಕ್ಕಾಗಿ ಹೋದ್ವಿ. ನಾನು, ನನ್ನ ಅತ್ತೆ ಮಗಳು ಆ್ಯಂಡ್ ಫ್ಯಾಮಿಲಿ ಎಲ್ಲರೂ ಹೋಗಿದ್ವಿ. ಆ್ಯಂಡ್ ಹೋಗಬೇಕಾದ್ರೆ ಅಷ್ಟೊಂದು ಜನ ಯಾರೂ ಇರಲಿಲ್ಲ. ಯಾಕಂತಂದರೆ ಅವತ್ತು ನಾಟಕ ಇದ್ದಿದ್ದು. ನಾಟಕ 12 ಗಂಟೆ ಅಷ್ಟೊತ್ತಿಗೆ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಇದಂತೂ ಕಟ್ಔಟ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಶಿವನ ಕಟ್ಔಟ್ ನೋಡ್ತಾನೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಇದ್ರದ್ದೊಂದು ವೀಡಿಯೋನು ಕೂಡ ತೊಗೊಂಡೆ. ಅದಾದ ನಂತರ ನಾವು ದೇವಸ್ಥಾನದ ಒಳಗಡೆ ಹೋದ್ವಿ. ಸೊ ಪ್ರದಕ್ಷಿಣೆ ಎಲ್ಲ ಹಾಕಿ ಹೊರಗಡೆ ಬಂದ್ವಿ. ಹೊರಗಡೆ ಬರಬೇಕಾದ್ರೆ ನಾಟಕಕ್ಕೆ ಸ್ಟೇಜ್ ರೆಡಿ ಆಗ್ತಾಯಿತ್ತು ಆ್ಯಂಡ್ ಚೇರೆಲ್ಲ ಇಟ್ಟಿದ್ರು. ಬಟ್ ಯಾರೂ ಇರಲಿಲ್ಲ ಅಷ್ಟೊತ್ತಿಗೆ. ಅದಾನಂತರ ಮತ್ತೆ ಒಳಗಡೆ ಬಂದು ನೋಡಬೇಕಾದ್ರೆ ತುಂಬ ತರಕಾರಿ ಕಟ್ ಮಾಡ್ತಾಯಿದ್ರು. ಸೊ ಅದನ್ನು ನೋಡಿದ್ವಿ. ತುಂಬ ಅಂದರೆ ತುಂಬ ಜನರಿದ್ದರು ತರಕಾರಿ ಕಟ್ ಮಾಡ್ತಾ. ಯಾಕಂತಂದರೆ 3 ದಿವಸದ ಜಾತ್ರೆ ಇರೋದ್ರಿಂದ ತುಂಬಾ ಅಡುಗೆ ಮಾಡಬೇಕಾಗುತ್ತಲ್ವ. ಸೊ ಅದರ ತರಕಾರಿ ಎಲ್ಲ ಕಟ್ ಮಾಡ್ತಾಯಿದ್ರು. ಅದಾದ ನಂತರ ಪೂಜೆ ಆಯಿತು. ಪೂಜೆ ಆಗೋಷ್ಟರೊಳಗೆ ತುಂಬ ಜನ ಬಂದಿದ್ದರು. ತುಂಬ ಅಂದರೆ ತುಂಬ ಜನ ಬಂದಿದ್ದರು. ಅದಾದಮೇಲೆ ನಾವು ಊಟಕ್ಕೆ ಅಂತ ಅಂದ್ಬಿಟ್ಟು ಲೈನ್ ಇಲ್ಲಕ್ಕೆ ಅಂತ ಹೋದ್ವಿ. ಬಟ್ ಅಲ್ಲಿ ಯಾರಿಗೆ ಅಷ್ಟು ಜನ ಇರಲಿಲ್ಲ. ಆದರೂ ಕೂಡ ನಿಂತು ನಾವು ಊಟ ಮಾಡಿದ್ವಿ. ಊಟಕ್ಕೆ ಅನ್ನ, ಸಾರು, ಸಾಂಬಾರು, ಪಲ್ಯ ಮತ್ತು ಉಪ್ಪಿನಕಾಯಿ, ಪಾಯಸ ಎಲ್ಲ ಇತ್ತು. ಅದಾದ ನಂತರ ನಾಟಕಕ್ಕೆ ನೋಡಿದ್ವಿ. ಸೊ ನಾಟಕದ ಮುಂಚೆ ಸಭಾ ಕಾರ್ಯಕ್ರಮ ಇತ್ತು ಒಂದು ಸಣ್ಣದಾಗಿ. ಸೊ ಅದನ್ನು ನೋಡಿದ್ವಿ. ಅದಾದ ನಂತರ ನಾಟಕ ಸ್ಟಾರ್ಟ್ ಆಯಿತು. ಸೊ ಅದರ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ನಿಮಗೋಸ್ಕರ ತೆಗೆದಿದ್ದೀನಿ. ಸೊ ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಸೊ ನೋಡಿದ್ರಲ್ಲ, ಕತೆ ಎಡ್ಡುಂಡು ಅನ್ನೋ ತುಳು ನಾಟಕ ತುಂಬಾ ಚೆನ್ನಾಗಿತ್ತು. ಅದಾದ ನಂತರ ನಾವು ಅಲ್ಲಿಂದ ಐಸ್ ಕ್ರೀಮ್ ತಿಂದ್ವಿ. ಐಸ್ ಕ್ರೀಮ್ ತಿಂತ ಮನೆಗೆ ಹೋದ್ವಿ. ಐಸ್ ಕ್ರೀಮ್ ಅಂತೂ ಅರೌಂಡ್ 3 ಗಂಟೆ ಆಗಿತ್ತು ಅನಿಸುತ್ತೆ ನಾಟಕ ಮುಗಿಬೇಕಷ್ಟೊತ್ತೊಳಗೆ. ಅದನ್ನು ತಿಂದು ಮನೆಗೆ ಹೋದ್ವಿ.